ಈ ಸರ್ಕಾರದಲ್ಲಿ ಕಳೆದ 3 ವರ್ಷದಲ್ಲಿ 4 ಇಲಾಖೆಗಳ ನೇಮಕಾತಿ ನಡೆದಿದೆ. ಆ 4 ನೇಮಕಾತಿ ಇಲಾಖೆಗಳಲ್ಲಿ ನಡೀತು. ಆ 4 ಹಣೆ ಬರ ಎಲ್ಲಿಗೆ ತಂದಿಟ್ಟಿದ್ದೀರಿ? ಏನೋ 75,000 76,000 ಸರ್ಕಾರಿ ನೌಕರನ್ನ ಆಯ್ಕೆ ಮಾಡ್ಕೊತಾರಂತೆ. ಎಷ್ಟು ದಿವಸ ಆಯಿತು ಹೇಳಿ? ಸಿದ್ದರಾಮಯ್ಯನವ್ರ ಕಾಲದಲ್ಲೇ ಹೇಳಿದ್ರಿ. ಈಗಾಗಲೇ ಹೆಚ್ಚು ಕಡಿಮೆ 7 ತಿಂಗಳು 8 ತಿಂಗಳು 1 ವರ್ಷವೇ ಆಯ್ತಾ ಬಂತೇನೋ. 75,000 76,000 ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಏನೇನು ನಡೆಸ್ತಾ ಇದ್ದೀರಿ? ಯಾವ ರೀತಿ ಪರಿಶುದ್ಧವಾಗಿ ಈ KPSC ಮುಖಾಂತರ ನಡೀತಾ ಇದೆ? ಇದನ್ನು ಇವತ್ತು ಕೇಳಲಿಕ್ಕೆ ಈ ಸರ್ಕಾರಕ್ಕೆ ಬಯಸ್ತೀನಿ. ಮುಖ್ಯಮಂತ್ರಿಗಳು ಹೇಳ್ತಾರೆ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಇನ್ನು ಮುಂದಕ್ಕೆ ನಡೆಯೋ ಪ್ರಶ್ನೆ ಇಲ್ಲ, ನಡೆಯೋಕ್ಕೆ ಬಿಡಲ್ಲ. ಲಂಚದ ಪ್ರಶ್ನೆನೇ ಇಲ್ಲ. ಅದಂತೂ ಕಾಯ್ದೆ ಬೇರೆ ತಂದಿಲ್ವಂತ ಇನ್ನುವೇ. ಇಲ್ಲೆಲ್ಲ ಖರ್ಗೆ ಅವ್ರು ಹೇಳಿದ್ದು ನೋಡಿದೆ, ಪ್ರಿಯಾಂಕಾ ಖರ್ಗೆ. ಪಾಪ ಆ ಖರ್ಗೆ ಅವ್ರದ್ದು ಹೇಳಲ್ಲ. ಈಗ ಪ್ರಿಯಾಂಕಾ ಖರ್ಗೆ ಹೇಳಿದ್ರು ಭ್ರಷ್ಟಾಚಾರ ಕಾಯ್ದೆ ಇನ್ನು ನಾವು ಪಾಸ್ ಮಾಡೋಕ್ಕಾಗಿಲ್ಲ, ತರಬೇಕು. ಯಾವ ಕಾಯ್ದೆ ತಂದು ಏನು ಮಾಡ್ತೀರ್ರಿ? ಈ ದೇಶದಲ್ಲಿ ನೋಡ್ತಾ ಇದ್ದೀನಿ ನಾನು ಎಷ್ಟೆಷ್ಟು ಹೊಸ ತಿದ್ದುಪಡಿಗಳನ್ನು ತಂದು ಎಷ್ಟರ ಮಟ್ಟಿಗೆ ನಿಮ್ಮ ಪಾರದರ್ಶಕತೆ ನಿಮ್ಮ ಆಡಳಿತದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀರಿ ಅನ್ನೋದನ್ನು ನೋಡಿದ್ದೀನಿ ನಾನು. ಇವತ್ತು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರ ಇಲಾಖೆ ಹಿಂದೆ ಅವರು ಯಾವೊಂದು ಪಂಚಾಯತ್ ರಾಜ್ ಇಲಾಖೆನ ನಡೆಸ್ತಾ ಇದ್ದಾರಲ್ಲಪ್ಪ, ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟು, ಈಗ ಗೃಹ ಸಚಿವರು ಆಗೋದಕ್ಕಿಂತ ಮುಂಚೆ ಒಂದು ಹಿಂದೆ BJP ಸರ್ಕಾರದಲ್ಲಿ 22 BJP ಸರ್ಕಾರವೇ ತಾನೇ ಇದ್ದಿದ್ದು. 3/9/2022 ಈ ಒಂದು ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗ್ರೇಡ್ 1ಗೆ 3/9/22ಕ್ಕೆ ಒಂದು ನೋಟಿಫಿಕೇಷನ್ ಇಶ್ಯೂ ಮಾಡ್ತಾರೆ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ನ ಸೆಲೆಕ್ಟ್ ಮಾಡಲಿಕ್ಕೆ ಅಂತೇಳಿ 16/6/23 ಮತ್ತು 2/7/23ಕ್ಕೆ ರಿಟರ್ನ್ ಎಕ್ಸಾಮಿನೇಷನ್ನ ನಡೆಸ್ತಾರೆ. ಆ ರಿಟರ್ನ್ ಎಕ್ಸಾಮಿನೇಷನ್ ಆದಮೇಲೆ 15/9/23 16/9/23 ಪರ್ಸನಾಲಿಟಿ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ. 15/9/23 ಮತ್ತು 16/9/23ಕ್ಕೆ ಪರ್ಸನಾಲಿಟಿ ಟೆಸ್ಟ್ನ ಕಂಡಕ್ಟ್ ಮಾಡಿದ್ರು. 31/1/24ಕ್ಕೆ ಫೈನಲ್ ಸೆಲೆಕ್ಟೆಡ್ ಲಿಸ್ಟ್ನ ಪಬ್ಲಿಷ್ ಮಾಡ್ತಾರೆ. ಇಲ್ಲಿ ಏನು ಒಂದು 31/1/24ಕ್ಕೆ ಫೈನಲ್ ಲಿಸ್ಟ್ನ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಿಲಿಮಿನರಿ ಸೆಲೆಕ್ಷನ್ ಲಿಸ್ಟ್ನ ಅನೌನ್ಸ್ ಮಾಡ್ತಾರಲ್ಲ, ಪ್ರಾವಿಷನಲ್ ಲಿಸ್ಟು. ಅದು ಮಾಡಿದ ಮೇಲೆ ಒಂದು ಸಾರ್ವಜನಿಕವಾಗಿ 7 ದಿನದಲ್ಲಿ ಯಾರಿಗಾದರೂ ಈ ಒಂದು ಪ್ರಾವಿಷನಲ್ ಲಿಸ್ಟ್ನಲ್ಲಿ ಪಬ್ಲಿಕೇಶನ್ ಏನಾಗಿದೆ ನಿಮ್ಗೆ ಅನುಮಾನ ಇದ್ದು ಇದರಲ್ಲಿ ಏನಾದರೂ ಲೋಪದೋಷಗಳಿದೆ ಅಂತಕ್ಕಂಥದ್ದಿದ್ದರೆ ಯಾರು ಬೇಕಾದ್ರೂ ದೂರು ಸಲ್ಲಿಸ್ಬೋದು ಅಂತ ಹೇಳಿ, ತಕರಾರು ಅರ್ಜಿ ಇದ್ದರೆ 7 ದಿನದಲ್ಲಿ ಕೊಡಿ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಅದು ಅನೌನ್ಸ್ ಮಾಡಿದಾಗ
25/9 ಈ ಪ್ರಾವಿಷನಲ್ ಲಿಸ್ಟ್ ಆಗೋದು 22/9 25/9 ಒಬ್ಬ ಆನಂದ್ ಎಸ್ ಸಿದ್ದಾರೆಡ್ಡಿ ಅಂತ ಹೇಳಿ ಕಾರ್ಯದರ್ಶಿ ಆಯೋಗದ ಕಾರ್ಯದರ್ಶಿಗಳೇನಿದ್ದಾರೆ ಅವರಿಗೆ ಒಂದು ತಕರಾರು ಅರ್ಜಿನ ಇಮೇಲ್ ಮುಖಾಂತರ ಸೆಕ್ರೆಟರಿ ಅವರ ಆಫೀಸ್ಗೆ 1:11 ದೂರು ಸಲ್ಲಿಸ್ತಾರೆ. ಸಿದ್ದಾರೆಡ್ಡಿ ಅನ್ನೋರು ಆನಂದ್ ಎಸ್ ಸಿದ್ದಾರೆಡ್ಡಿ ದೂರು ಸಲ್ಲಿಸ್ತಾ ಅವನೇನು ಹೇಳ್ತಾನೆ, ಆನಂದ್ ಎಸ್ ಸಿದ್ದಾರೆಡ್ಡಿ ಅಂತ ಹೆಸರು ದೂರು ಸಲ್ಲಿಸ್ದ. ಅವನೇನು ಹೇಳ್ತಾನೆ, ಈ ಸೀರಿಯಲ್ ನಂಬರ್ ಕ್ಯಾಂಡಿಡೇಟ್ಸ್ ಏನು ಪ್ರಾವಿಷನಲ್ ಲಿಸ್ಟ್ನಲ್ಲಿ ಆಗಿದ್ದ ಸೆಲೆಕ್ಷನ್ ಆಗಿದ್ದಾರಲ್ಲ 1 2 3 4 6 7 8 and 9 ಇಲ್ಲಿ ಒಬ್ಬ ಸೀರಿಯಲ್ ನಂಬರ್ ಹೈದರಾಬಾದ್ ಕರ್ನಾಟಕದೊಂದು ಇನ್ನೊಂದಿದೆ. ಇದೇನು ಹೇಳ್ತಾನೆ, ದಟ್ ದ ಕ್ಯಾಂಡಿಡೇಟ್ಸ್ ಅಟ್ ಸೀರಿಯಲ್ ನಂಬರ್ 1 2 3 4 6 7 8 9 ಫ್ರಮ್ RPC ಆ್ಯಂಡ್ ದ ಕ್ಯಾಂಡಿಡೇಟ್ಸ್ ಅಟ್ ಸೀರಿಯಲ್ ನಂಬರ್ 1 ಫ್ರಮ್ ಹೈದರಾಬಾದ್ ಕರ್ನಾಟಕ ಈ ಪ್ರಾವಿಷನಲ್ ಲಿಸ್ಟ್ನಲ್ಲಿ ಏನಿದ್ದಾರೆ ಇವರು ಯಾವುದೇ ಎಕ್ಸಾಮ್ಗಳಲ್ಲಿ ಪಾಸ್ ಎಂದೂ ಆಗಿರಲಿಲ್ಲ, ಇಂಥವ್ರನ್ನೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ. ಏನು ಹೇಳ್ತಾನೆ, ಲಿಸ್ಟ್ ಹ್ಯಾವ್ ಸ್ಕೋರ್ಡ್ ವೆರಿ ಲೆಸ್ ಮಾರ್ಕ್ಸ್ ಇನ್ ವೇರಿಯಸ್ ಎಕ್ಸಾಮಿನೇಷನ್ಸ್ ಕಂಡಕ್ಟೆಡ್ ಡ್ಯೂರಿಂಗ್ 2022 and 2023 ಬಟ್ ಡಿಡ್ ನಾಟ್ ಸಕ್ಸೀಡೆಡ್ ಇನ್ ಟ್ಯಾಂಪರಿಂಗ್ OMR sheets but however they succeeded in tampering of OMR sheets in executive engineer, assistant executive engineer, rural development, water examination conducted by the commission on 2nd July 2023 and requested to cross-check the OMR sheets and CCTV footages of respective examination centers. ಈ CCTV ಫುಟೇಜು OMR ಶೀಟ್ಸ್ನ ಇವತ್ತು ನೀವು ಕ್ರಾಸ್ ಚೆಕ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಕೊಟ್ಟ ಕಂಪ್ಲೇಂಟ್ನ. ಅವನು 1 2 3 4 6 7 8 9 ಇದು ಅವನು ಕೊಟ್ಟಿದ್ದು 25/9/23 25/9/2023 ಪ್ರಾವಿಷನಲ್ ಲಿಸ್ಟ್ ಆಗಿದ್ದು ಅನೌನ್ಸ್ ಮಾಡಿದ್ದು 22/9/23 22/9/23 ಇವನು 25/9/23 2023 ಇವನು ದೂರು ಕೊಟ್ಟ. ಇದು ಕ್ಯಾಂಡಿಡೇಟ್ಗಳ ಬಗ್ಗೆ ಅವನು ಅನುಮಾನ ವ್ಯಕ್ತಪಡಿಸಿ OMR ಶೀಟ್ಗಳು ಇವೆಲ್ಲ ಚೆಕ್ ಮಾಡಬೇಕು ಅಂತ ಹೇಳಿ CCTVದು ಫುಟೇಜ್ ಏನಿದೆ ಎಕ್ಸಾಮಿನೇಷನ್ ಸೆಂಟರ್ಗಳಲ್ಲಿ ಅದನ್ನೆಲ್ಲ ಇಮ್ಮಿಡಿಯೇಟಾಗಿ ತಗೊಂಡು ಆ್ಯಕ್ಷನ್ ತಗೋಬೇಕು ಅಂತ ಹೇಳ್ತಾನೆ. ಈ ಕಂಪ್ಲೇಂಟನ್ನು 3/10/2023 ಕರ್ನಾಟಕ ಲೋಕಸೇವಾ ಆಯೋಗದ ಮೀಟಿಂಗ್ನಲ್ಲಿ ಅಡಿಷನಲ್ ಅಜೆಂಡಾದಲ್ಲಿ ಸೇರಿಸಿ, ಅಡಿಷನಲ್ ಅಜೆಂಡಾ ನಂಬರ್ 5ರಲ್ಲಿ ಸೇರಿಸಿ 3/10/23 ಈ ಒಂದು ಇವನೇನು 25/9 ಕೊಟ್ಟ ದೂರನ್ನ ಆ ದೂರಿನ ಆಧಾರದ ಮೇಲೆ 3ನೇ ತಾರೀಕು ಅಕ್ಟೋಬರ್ ತಿಂಗಳಿನಲ್ಲಿ 2023 ಕರ್ನಾಟಕ ಲೋಕಸೇವಾ ಆಯೋಗದ ಮೀಟಿಂಗ್ ಏನಿದೆ ಅದರಲ್ಲಿ ಅಡಿಷನಲ್ ಅಜೆಂಡಾದಲ್ಲಿ ನಂಬರ್ 5 ವಿಷಯ ಇದನ್ನೆಲ್ಲ ನೋಡಿ ಸೆಕ್ರೆಟ್ರಿಗೆ ಎಕ್ಸಾಮಿನ್ ಮಾಡಿ ಈ ಸಿದ್ದಾರೆಡ್ಡಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಈ ಒಂದು ಕಂಪ್ಲೇಂಟನ್ನು ಸೆಕ್ರೆಟ್ರಿಗೆ ಏನು ಹೇಳ್ತಾರೆ, ಯಾರು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಇದ್ದಾನೆ ಇನ್ನೊಬ್ಬ IAS ಇರ್ತಾನಲ್ಲ, ಈಗ ಹುಡುಗವನಲ್ಲ ಈಗ ಈ ಲಿಸ್ಟಲ್ಲಿ ಇಲ್ಲ, ಇವನು ನೋಡ್ರಿ ಆಗಿ ಬೇರೆ ಇದ್ದರು ಇನ್ನೊಬ್ಬ ಇಲ್ಲಿ. ಏಕೆಂದರೆ ಇದು 6 ತಿಂಗಳಿಗೂ ಒಬ್ಬೊಬ್ಬರನ್ನ ಚೇಂಜ್ ಮಾಡ್ಕೊಂಬಂದವರು. ಈಗ ಜ್ಞಾನೇಂದ್ರ ಕುಮಾರ್ನ ಒಂದು 2 ವರ್ಷದಿಂದ ಇಟ್ಕೊಂಡಿರಬೇಕು.
ಇವನು ಹುಡುಗವನಲ್ಲ, ಅವನಲ್ಲ, ಇನ್ನೊಬ್ಬಿರ್ತಾರೆ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್. ಈ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಏನಿದ್ದಾನೆ ಅವನೇ ಕ್ವಶನ್ ಪೇಪರ್ಗಳನ್ನ ತಯಾರು ಮಾಡಿಸೋದು, ಎಲ್ಲಿ ಮಾಡಿಸೋದು, ಏನು ಮಾಡಿಸ್ಬೇಕು, ಅದನ್ನು ಕಂಟ್ರೋಲ್ ಹೆಂಗೆ ಇಟ್ಕೋಬೇಕು, ಹೆಂಗೆ ಕಲೆಕ್ಟ್ ಮಾಡಬೇಕು, ಸೀಲ್ ಹೆಂಗೆ ಮಾಡಬೇಕು, ಅದರದ್ದೆಲ್ಲ ಜವಾಬ್ದಾರಿ ಈ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಯಾವನಿರ್ತಾನೆ IAS ಆಫೀಸರ್ ಅವನದು ಕೆಲಸ. ಕಸ್ಟೋಡಿಯನ್ ಅವನು. ಇಲ್ಲಿ ಈ ಸೆಕ್ರೆಟ್ರಿಗೆ ಡೈರೆಕ್ಷನ್ ಕೊಡ್ತಾರೆ ಈ ಆಯೋಗದವರು. ಈ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಏನು ಕಸ್ಟೋಡಿಯನ್ ಇದ್ದಾನೆ ಅವನ ಜೊತೆ ಚರ್ಚೆ ಮಾಡಿ ಈ ದೂರಿನ ಆಧಾರದ ಮೇಲೆ ತನಿಖೆ ಆಗಬೇಕು ಅನ್ನೋದಕ್ಕೆ ಆದೇಶ ಮಾಡ್ತಾರೆ. ಮತ್ತೆ ಇದೇ ಇಶ್ಯೂ ಮತ್ತೆ 10/10/2023 ಇನ್ನೊಂದು ಮೀಟಿಂಗ್ ಆಗುತ್ತೆ. ಮತ್ತೆ ಅವರೇನು ಹೇಳ್ತಾರೆ, 10/10/2023 ಸೆಕ್ರೆಟ್ರಿಗೆ ಡೈರೆಕ್ಷನ್ ಕೊಡ್ತಾರೆ, ಈ CCTV ಫುಟೇಜಸ್ಸು ಮತ್ತು ರಿಕ್ರೂಟ್ಮೆಂಟ್ ಬ್ಯಾಚ್ ನಂಬರ್ 1 ಇನ್ಫಾರ್ಮೇಷನ್, ರಿಲೆವೆಂಟ್ ಇನ್ಫಾರ್ಮೇಷನ್ಗಳು ಇದನ್ನು ಚೇರ್ಮನ್ನು ಮತ್ತು ಮೆಂಬರ್ಸ್ ಗಮನಕ್ಕೆ ತರಬೇಕು ಅಂತ ಹೇಳ್ತಾರೆ. 10/10/23 ಮೀಟಿಂಗ್ನಲ್ಲಿ ಡಿಸ್ಕಸ್ ಮಾಡಿ. ಎಗೈನ್ 23/11/2023 ನವಂಬರ್ ತಿಂಗಳಿಗೆ ಅಜೆಂಡಾ ನಂಬರ್ 29ನಲ್ಲಿಟ್ಟು ಅದರಲ್ಲಿ ಈ 23/11/23 ಮೀಟಿಂಗ್ನಲ್ಲಿ ಅವತ್ತಿನ ಸೆಕ್ರೆಟ್ರಿ ಏನೇನು ನಾವು ಈ 9 ಜನ ಕ್ಯಾಂಡಿಡೇಟ್ಗಳದು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಏನಿದ್ರು ಅದ್ರ ಬಗ್ಗೆ ಆ ರೆಕಾರ್ಡ್ ವೆರಿಫಿಕೇಷನ್ನು CCTV ಫುಟೇಜಸ್ದು ಅದನ್ನು ಯಾವ ರೀತಿಯಲ್ಲಿ ನಾವು ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ನ ಇವ್ರನ್ನ ವೆರಿಫೈ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಡೈರೆಕ್ಷನ್ ಕೊಟ್ಟಿದ್ದೀವಿ. ಅದು ಸೆಕ್ರೆಟ್ರಿ ಜೊತೆಯಲ್ಲಿ ಆ ಸ್ಟಾಫ್ಸ್ ಎಲ್ಲ ಏನಿರ್ತಾರೆ ಆ ಅಬ್ಜೆಕ್ಷನ್ ಎಲ್ಲ ವೆರಿಫೈಡ್ ಅಂತ ಹೇಳಿ, ಫುಟೇಜಸ್ ಆಫ್ some candidates are not available and representative of agency was secured and informed about this lapse and asked him to verify and submit the concerned CCTV footages ಅಂತಾರೆ. ಇಲ್ಲಿ 23 ಮೀಟಿಂಗ್ನಲ್ಲಿ ಈ ಸೆಕ್ರೆಟ್ರಿ ಇವರು ಹೇಳ್ತಾರೆ CCTV ಫುಟೇಜಸ್ಸು ಅವೈಲಬಿಲಿಟಿ ಇರಲಿಲ್ಲ, ಎಲ್ಲ ಮಗ್ಗಾಗಿತ್ತು, ಅದೇನೋ ಆಗಿತ್ತು ಅಂತ ಇನ್ನೂ ಕೊಟ್ಕೊಂಡವ್ರೆ. ಇದನ್ನು ಇದು 2 ತಿಂಗಳ ಹಿಂದೆ ಈ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟು ಪಬ್ಲಿಷ್ ಆಗಿರೋದು 2 ತಿಂಗಳ ಹಿಂದೆ. ಈಗ ಇದು 2 ತಿಂಗಳಿಂದ ಇದೇನು ಪ್ರಾವಿಷನಲ್ ಲಿಸ್ಟ್ ಆಗಿದೆ, 2 ತಿಂಗಳ ಆದಮೇಲೆ ಈ ಕಂಪ್ಲೇಂಟ್ಗಳ ಆಧಾರದ ಮೇಲೆ ದೇರ್ ಇಸ್ ನೋ ಮೀನಿಂಗ್ ಇನ್ ವಿತ್ಹೋಲ್ಡಿಂಗ್ ದ ಫೈನಲ್ ಸೆಲೆಕ್ಷನ್ ಲಿಸ್ಟ್ and insisted the commission to approve final selection list. ಇದೇನು ಉಪಯೋಗ ಬರೋದಿಲ್ಲ. ಈಗಾಗಲೇ 2 ತಿಂಗಳಿಂದನೇ ಪ್ರಾವಿಷನಲ್ ಲಿಸ್ಟ್ ಅನೌನ್ಸ್ ಆಗಿದೆ. ಫೈನಲ್ ಲಿಸ್ಟ್ನ ತಡೆ ಹಿಡಿತಕ್ಕಂಥದ್ದು ಅನವಶ್ಯಕ. ಈಗ ಇದನ್ನು ಹೇಳಿ ಸೆಲೆಕ್ಷನ್ ಮಾಡೋದಕ್ಕೆ ಅಪ್ರೂವಲ್ ಕೊಡಬೇಕು ಅಂತ ಕೇಳ್ತಾರೆ. ಬಟ್ ನಮ್ಮ ಆಯೋಗದವರು ಅಪ್ರೂವಲ್ ಕೊಡಲ್ಲ. ಸೆಕ್ರೆಟ್ರಿ 2 ತಿಂಗಳಿಂದ ಇದೆಲ್ಲ ಆಗೋಗಿರೋದು, ಈಗ ಇಟ್ಕೊಂಡು ಏನು ಮಾಡ್ತೀರಿ, ಅಪ್ರೂವಲ್ ಕೊಟ್ಬಿಡೋದು ಒಳ್ಳೆಯದು ಫೈನಲ್ ಲಿಸ್ಟಿಗೆ ಅಂತೇಳಿ. ಅದಕ್ಕೆ ಅವ್ರು ಕೊಡಲ್ಲ.